ನಾಳೆಯಿಂದ ಬಸ್ ಪ್ರೈಸ್ 15% ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ನೀವು 100 ರೂಪಾಯಿ ಕೊಡ್ತಿದ್ರಿ ಅಂದ್ರೆ ನಾಳೆಯಿಂದ 115 ರೂಪಾಯಿ ಕೊಡಬೇಕು. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಹೇಳ್ರಪ್ಪ ಹೇಳ್ರು. ಸಿದ್ದರಾಮಯ್ಯರು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ದವ್ರಲ್ಲ, ಜಾಸ್ತಿ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಜೋಡ್ನಲ್ಲಿ ಹೊಡಿತಾರೆ, ಆ ಜೋಡ್ನಲ್ಲಿ ಹೊಡಿತಾರೆ. ನಾನೇ ಬೇಕಾದ್ರೆ ಬರ್ತೀನಿ, ಜೋಡ್ನಲ್ಲಿ ಹೊಡಿತಾರೆ. ಇವನು ಫ್ರೀ ಕೊಟ್ಬಿಟ್ಟು ಯಾರು ಕೊಡುವಂತ ಹೇಳಿದಾರ, ಹೆಂಗಸರು ಕೊಡುವಂತ ಹೇಳಿದಾರ. ಎಂಥ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ. ಈ ವಯಸ್ಸಾದವ್ರಿಗಿಲ್ಲ, ಬೇರೆಯವ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಇವನ್ ನಾಟಕ ಆಡ್ಕೊಂಡು ಗುಮ್ನಂಗ್ ಬಂದ್ಬಿಟ್ಟು ಗುಮ್ನಂಗ್ ಕೆಲಸ ಮಾಡ್ತಾವನಲ್ಲ, ಇವನ್ ಎಂತ ಇರ್ಬೋದು. ಮತ್ತೆ ಮರ್ಯಾದೆ ಮನುಷ್ಯನಿಗೆ ತಪ್ಪಾದ್ರೆ ಬೈ ನೀನೆ ಫ್ರೀ ಮಾಡುವಂದಿರ. ಎಷ್ಟು ವರ್ಷದಿಂದ ಮಾಡಿದಾರು? ನನಗೆ ಅವನಿಗಿಂತ 2 ವರ್ಷ ಹೆಚ್ಚಾಗಿದೆ. ಅವನಿಗೆ 76 ಆದ್ರೆ ನನಗೆ 78 ಆಗಿದೆ. ವಯಸ್ಸಾಗಿದೆ, ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರೋದ್ ಬಿಟ್ಟು ಇವೆಲ್ಲ ಬೇಕಾ ನಿಮ್ಗೆ? ಇದು ದುರಾಂಕಾರ ಯಾಕೆ ನನಗೆ? ಎಷ್ಟು ದುರಾಂಕಾರ ಯಾಕೆ? ಅಷ್ಟು ವರ್ಷದಿಂದ ಎಂತೆಂಥವ್ರು ವಿಶ್ವಾಸಯ್ಯ, ಕೆಂಪೇಗೌಡರು ಅವರೆಲ್ಲ ಬದ್ದವ್ರಲ್ವಾ? ಅವ್ರಿಗಿಂತ ಮೊದ್ಲು ಇವ್ ಹುಟ್ಟಿದ್ನ, ಇವ್ರ ಅಪ್ಪ ಹುಟ್ಟಿದ್ನ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಹುಟ್ಟಿದ್ನ. ಇವನು ಬಂದು ಚಾಂಚಲಿ ಆಡ್ಕೊಂಡು ಎಲ್ಲಾ ಜನಗಳನ್ನ ತುಳಿತಾವನೆ. ಯಾಕೆ ತುಳಿಬೇಕು? ಹೋಯ್ತಿದ್ದಂಗೆ ಹೋಯ್ತಾ ಇದ್ರೆ ಗಂಭೀರವಾಗಿ ಎಷ್ಟಾರು ಗೋರ್ಕಲಿ, ಯಾರು ಬೇಡ ಅನ್ನಿಲ್ಲ. ಇವನ್ ಯಾಕಿಂತ ಕೆಲಸ ಮಾಡ್ತಾ ಇದ್ದಾನು? ಹೋಗಿ ಬಂದು ಹೋಗಿ ನಡ್ಕೊಂಡಂಗ ಅದನ್ನೇ ಹೇಳ್ತಿಲ್ಲ ನೀನು. ಜನಗಳ ದುಡ್ಡು ಹಾಕ್ಬಿಟ್ಟು ಜನಗಳಿಗೆ ಇವನು ಅಂಟು ಹಾಕ್ಬಿಟ್ಟು ವಿಧಾನಸೌಧದಲ್ಲಿ ಬಿಡುದಿಲ್ಲ ಅಂತ ಅಂದ್ರು ನಾನು ಬಿಡು ಹೋಗುವ ಶಕ್ತಿ ಅದೇ. ಎಷ್ಟೋ ಸಾರಿ ಹೋಗಿದ್ದೀನಿ, ಇವನಿಗಿಂತ ಮೊದಲೇ ಎಷ್ಟೋ ಹೋಗಿದ್ದೀನಿ. ಈಗ ಮಿನಿಸ್ಟರ್ ಆಗಿ ಹೋಯ್ತಾ ಇದ್ದೇನೆ, ನಾನು ಆಗಲೇ ಹೋಗಿದ್ದೀನಿ. ಇಂಥ ಕೆಲಸ ಮಾಡಬಾರ್ದು. ಹುಟ್ಟು ಕೆಲಸ ಮಾಡ್ತಾವನೆ. ನಿಮಗೆಲ್ಲ ಫ್ರೀ ಇಲ್ದೊಂದ್ಮೇಕೆ ಹೆಂಗಸರುಗಳು ಫ್ರೀ ಬಿಟ್ಬಿಟ್ಟು ಜಾಸ್ತಿ ಮಾಡ್ತಾವನೆ ಅಂದ್ರೆ ನೀವು ತಗೊಂಡು ಜೋಡ್ನಲ್ಲಿ ಹೊಡಿಬೇಕು. ಈ ದೇಶದ ರಾಜಕಾರಣಿಗಳು ನಮ್ಮ ಅಧೀನದಲ್ಲಿಲ್ಲ. ಓಟ್ ಹಾಕಿಸ್ಕೊಂಡ ಮೇಲೆ ಮಹಿಳೆಯರಿಗೆ ಫ್ರೀ ಕೊಡೋದನ್ನ ಈ ಹಿರಿಯರಿಗೆ ಕೊಡಬಹುದಿತ್ತು ಅಂತ ನೀವು ಹೇಳ್ತೀರಾ? ಹಿರಿಯವ್ರಿಗೂ ಕೊಡ್ಬೇಕು, ಫ್ರೀ ಕೊಟ್ಮೇಕೆ ನಿಮ್ಗೂ ಕೊಡ್ಬೇಕು. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಅದೇನು ಅವ್ರ ಅಪ್ಪಂದಲ್ಲ, ಅದು ನಿಮ್ಗೂ ಕೊಡ್ಬೇಕು. ನಿಮ್ಮಿಂದ ಓಟ್ ಆಗಿಲ್ವಾ? ಅವ್ರು ಹೆಂಗ್ಸೇ ಓಟ್ ಹಾಕಿದಾರ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ? ಕಂಡಕ್ಟರ್ ದುಡ್ಡಿಲ್ಲ ಅಂತಾರೆ. ಇದರ ಬಸ್ನಲ್ಲಿ ಇಸ್ಬಿಟ್ರೆ ಏನ್ ಮಾಡ್ತಾರೆ? ಕಂಡಕ್ಟರ್ ಹೋದ್ಮೇಲೆ ಬಸ್ ಎಲ್ಲಿ ಓಡೋದು? ಡ್ರೈವರ್ ಇಲ್ದ ಬಸ್ ಎಲ್ಲಿ ಓಡ್ಬೋದು? ಈಗ ನೀವು ತಂದದ್ ತಾನೆ ನಾವು ಮಾತಾಡೋಕೆ ಹಕ್ಕು. ಓಕೆ ಅಣ್ಣ ಅಣ್ಣ ಓಕೆ ಅಣ್ಣ ಓಕೆ. ಇದೇ ಇಲ್ಲದ ಮ್ಯಾಗ ಮಾತಾಡೋಕೆ ಹಕ್ಕಿದ್ದ. ಆ ಥರ ಅದೇ ಅವನಿಗೆ ಜೋಡ್ ನೆಟ್ಟಲ್ಲಿ ಹೊಡಿ ಕಲ್ಕೋಬೇಕು ನೀವು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.